ನಮಸ್ಕಾರ ವೀಕ್ಷಕರೇ. ಗರುಡ ದೇವರಿದ್ದಾರೆ. ಇದು ಪಾಂಡುರಂಗನ ದೇವಸ್ಥಾನ. ಅಂದರೆ ಹಲಸೂರಲ್ಲಿದೆ, ನಮ್ಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಇಲ್ಲಿ ತುಂಬ ವಿಶೇಷ ಏನಂದರೆ, ಅವತ್ತು ನಾವು ಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇ ಪಕ್ಕದಲ್ಲಿದೆ. ಅಲ್ಲಿಗೆ ಹೋದಾಗ ಪಾಂಡುರಂಗನ ದೇವಸ್ಥಾನ ನೋಡಿದ್ವಿ, ಅದು ಮುಚ್ಚಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ. ನಾವು ಒಂದೇ ದಿನದಲ್ಲಿ ಬಸ್ಸು ಮತ್ತು ಮೆಟ್ರೋ ತೊಗೊಂಡು ಪಾಂಡುರಂಗನ ದೇವಸ್ಥಾನ, ಹಲಸೂರಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನ, ಕಾಳಿಯಮ್ಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಇಷ್ಟು ನೋಡಿಕೊಂಡು ಸಂಜೆ ವಾಪಸ್ ಹೋದ್ವಿ ವೀಕ್ಷಕರೇ. ಅಂದರೆ ತುಂಬ ಚೆನ್ನಾಗಿದೆ. ಒಂದಿನದಲ್ಲಿ ಅಷ್ಟು ದೇವಸ್ಥಾನ ಕವರ್ ಮಾಡ್ಬೋದು. ಬಸ್ಸಲ್ಲಿ ಓಡಾಡಿಕೊಂಡು ಮಾಡ್ಬೋದು. ನಾವು ಮೆಟ್ರೋಗೆ ಹೋಗಿದ್ವಿ. ಮೆಟ್ರೋದಲ್ಲಿ ಸ್ವಲ್ಪ ಬೇಗ ಆಗುತ್ತೆ. ರೋಡಲ್ಲಿ ಹೋಗಿದ್ದಿದ್ರೆ ಸ್ವಲ್ಪ ನಿಧಾನ ಆಗ್ತಾಯಿತ್ತು. ಯಾಕೆಂದರೆ ನಾವು ಪಾಂಡುರಂಗನ ದರ್ಶನ ಮಾಡಲೇಬೇಕಂತ ಬೆಳಗ್ಗೆ ಬೇಗ ಮನೆ ಬಿಟ್ಟಿದ್ವಿ. ಹಿಂದಿನ ದಿನ ಅಂದರೆ ಒಂದು ವಾರ ಮುಂಚೆ ಹೋಗಿದ್ವಿ. ಅವತ್ತು ನಮಗೆ ಬಾಗಿಲಾಕಿತ್ತು ಪಾಂಡುರಂಗನ ದೇವಸ್ಥಾನ. ಸರಿ, ಇನ್ನೊಂದು ದಿನ ಬರಲೇಬೇಕು ಅಂತ ಹೇಳ್ಬಿಟ್ಟು ನಾವು ಹೋದರೆ ಆವತ್ತಿನ ದಿನ ಭೀಮನ ಅಮಾವಾಸ್ಯೆ ಇತ್ತು. ಹಂಗಾಗ್ಬಿಟ್ಟು ಅದು 11 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಭಗವಂತನಿಗೆಲ್ಲ ಅಲಂಕಾರ ಮಾಡಬೇಕು, ಅದಕ್ಕೋಸ್ಕರನೇ ನೀವು ಬೇಗ ಬಂದರೆ ನಿಮಗೆ ದರ್ಶನ ಆಗುತ್ತೆ ಅಂತ ಹೇಳಿದರು. ಸರಿ ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ನಾವು ಫಸ್ಟ್ ಹೋಗಿದ್ದೇನೆ ಪಾಂಡುರಂಗನ ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಂದರೆ ಅಮಾವಾಸ್ಯೆ ದಿನ, ಅಂದರೆ ಭೀಮನ ಅಮಾವಾಸ್ಯೆ ದಿನ ಪಾಂಡುರಂಗ ಸ್ವಾಮಿಗೆ ಬೆಣ್ಣೆ ಮತ್ತು ಸಕ್ಕರೆ ತಿನ್ನಿಸ್ಬೋದು ಅಂತ ಹೇಳಿದರು. ಹಂಗಾಗ್ಬಿಟ್ಟು ನಾವು ಬೆಣ್ಣೆ ಮತ್ತು ಸಕ್ಕರೆ ಎರಡನ್ನೂ ನಾವು ಮನೆಯಿಂದನೇ ತೊಗೊಂಡೋಗಿದ್ವಿ ಫ್ರೆಂಡ್ಸ್. ಅಂದರೆ ಈ ಥರ ಒಂದು ಸೌಕರ್ಯ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಹಂಗಾಗ್ಬಿಟ್ಟು ನಮಗೂ ಇದೊಂದು ಅವಕಾಶ ಸಿಗುತ್ತಲ್ಲ ಅಂತ ತುಂಬ ಖುಷಿಯಾಯಿತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅದು ಎಲ್ಲ ಅಮಾವಾಸ್ಯೆಗಳಲ್ಲೂ ಇರಲ್ಲ ಅಂತ ಹೇಳಿದ್ದಾರೆ. ತಿಳ್ಕೊಂಡು ಹೋಗಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ರುಕ್ಮಿಣಿ ಪಾಂಡುರಂಗನ ದೇವಸ್ಥಾನ. ನಾವೇ ನಮ್ಮ ಕೈಯಾರೇ ಬೆಣ್ಣೆ ತಿನ್ನಿಸ್ಬೋದು, ಸಕ್ಕರೆ ತಿನ್ನಿಸ್ಬೋದು. ಭೀಮನ ಅಮಾವಾಸ್ಯೆ ದಿನ ಮಾತ್ರ ಅದು ಅಂತ ಹೇಳಿದರು ನಮಗೆ. ಹಂಗಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ನೀವೂ ಒಂದ್ಸಲಿ. ಧನ್ಯವಾದಗಳು ಫ್ರೆಂಡ್ಸ್ ವೀಕ್ಷಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.